ಬಟ್ ಈಗ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ದಾರೆ. ಇನ್ನುಳಿದಂತ 58 ಕ್ಷೇತ್ರಗಳು ಇನ್ನೂ ಕಗ್ಗಂಟಾಗಿದೆ. ಅದು ಯಾವ ತರ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ ದೆಹಲಿಯಲ್ಲಿ, ಲಿಸ್ಟ್ ರಿಲೀಸ್ ಆಗುತ್ತೆ ನೋಡೋಣ. ಇದು ಕಾಂಗ್ರೆಸ್ನ ಕತೆ ಆದ್ರೆ, ಇನ್ನೊಂದು ಕಡೆ ಆಡಳಿತದಲ್ಲಿರುವಂತ ಬಿಜೆಪಿ ಜೆಡಿಎಸ್ ಪ್ರಾದೇಶಿಕ ಪಕ್ಷ ಆದ್ರೂ ಕೂಡ ಮೊದಲ ಲಿಸ್ಟ್ ರಿಲೀಸ್ ಆಯಿತು, ಎರಡನೇ ಲಿಸ್ಟ್ ಇವತ್ತು ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆಗಳಿದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ನ ಎರಡನೇ ಲಿಸ್ಟ್ ರಿಲೀಸ್ ಆಯಿತು. ಆಡಳಿತದಲ್ಲಿರುವಂತ ಬಿಜೆಪಿಯ ಲಿಸ್ಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ನಾಳೆ ಮೊದಲ ಲಿಸ್ಟ್ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಆ ಲೆಕ್ಕಾಚಾರದಲ್ಲಿ ನಾಯಕರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿಯಿಂದ ಗುಜರಾತ್ ಮಾಡೆಲ್ ಇಂಪ್ಲಿಮೆಂಟ್ ಆಗುತ್ತಾ? ಅಷ್ಟು ಈಸಿನಾ? ಅಫ್ಕೋರ್ಸ್ ಚರ್ಚೆಗಳು ಮೊದಲಿಂದಲೂ ಕೂಡ ನಡೀತಾ ಇದೆ. ಈ ಬಾರಿ ಹಾಲಿ ಶಾಸಕರ ಬದಲಿಗೆ ಹೊಸ ಮುಖಗಳಿಗೆ ಮನ್ನಣೆಯನ್ನ ಹಾಕಬೇಕು. ಆಲ್ರೆಡಿ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡುವಾಗಲೇ ಒಂದು ಹಿಂಟ್ ಅನ್ನ ಕೊಟ್ಟಿದ್ರು. ಈ ಸಲ ನೋಡ್ತಾ ಇರಿ, ಲಿಸ್ಟ್ ಅಲ್ಲಿ ಹೊಸ ಮುಖಗಳಿಗೆ ಅಂದ್ರೆ ಹೊಸ ಅಭ್ಯರ್ಥಿಗಳು, ಅಚ್ಚರಿಯ ಅಭ್ಯರ್ಥಿಗಳನ್ನ ನೀವು ನೋಡ್ತೀರಾ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಹೊಸ ಮುಖಗಳಿಗೆ, ಯುವಕರಿಗೆ ಮಣೆಯನ್ನ ಹಾಕಲಾಗುತ್ತಾ? ಇಲ್ಲಿ ABC ಅಂತ ಕ್ಯಾಟಗರಿಗಳನ್ನ ಮಾಡ್ಕೊಂಡಿದ್ದಾರೆ. ಲೆಕ್ಕಾಚಾರಗಳು ಕೂಡ ಜೋರಾಗೇ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಜೆಡಿಎಸ್ ಮೊದಲ ಲಿಸ್ಟ್ ರಿಲೀಸ್ ಆಗಿದ್ದಾಯ್ತು, ಕಾಂಗ್ರೆಸ್ನ ಎರಡನೇ ಲಿಸ್ಟ್ ಇವತ್ತು ನಾವು ನೋಡಿದ್ವಿ. ಈಗ ಆಡಳಿತದಲ್ಲಿ ಮತ್ತೆ ಕುತ್ಕೋಬೇಕು ಅನ್ನೋ ಆಸೆಯಲ್ಲಿರುವಂತ ರಣತಂತ್ರ ಹೂಡ್ತಿರುವಂತ ಬಿಜೆಪಿ ಲಿಸ್ಟ್ ಡಿಲೇ ಆಗ್ತಿರೋದು ನೋಡಿದ್ರೆ ಏನೆಲ್ಲ ಕಾರಣಗಳು, ಮತ್ತೆ ರಣತಂತ್ರ ಇಷ್ಟು ಡಿಲೇ ಆದ್ರೆ ಹೂಡೋದಕ್ಕೆ ಸಾಧ್ಯ ಇದೆಯಾ? ಶರ್ಮಿತಾ, ಈಗಾಗಲೇ ಏನು 224 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ವಿಚಾರವಾಗಿ ಮೊದಲ ಹಂತದಲ್ಲಿ ಚರ್ಚೆ ಆಗಿದೆ ರಾಜ್ಯ ಮಟ್ಟದ ನಾಯಕರ ಜೊತೆ. ಈಗಾಗಲೇ ABC ಅನ್ನುವಂಥ ಆಧಾರದ ಮೇಲೆ ಒಂದಷ್ಟು ಅಭ್ಯರ್ಥಿಗಳನ್ನ ಶಿಫಾರಸು ಮಾಡುವಂತ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ನಾಳೆ ರಾಜ್ಯದ ನಾಯಕರು ಎಲ್ಲರೂ ಕೂಡ ಈಗ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾಡಿದ್ದು ಏನು ಏಪ್ರಿಲ್ 8ನೇ ತಾರೀಕು ಸಂಸದೀಯ ಮಂಡಳಿ ಸಭೆ ಕೂಡ ದೆಹಲಿಯಲ್ಲಿ ನಡೀತಾ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಅಂತಿಮವಾಗಿ ಯಾವ ಅಭ್ಯರ್ಥಿಗಳಿಗೆ ಗೆಲುವಿಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಆದ್ರೆ ಶರ್ಮಿತಾ, ಈಗ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಯಾರು ಹಾಲಿ ಶಾಸಕರಿಗೆ, ಬಹುತೇಕವಾಗಿ ಎಲ್ಲ ಹಾಲಿ ಶಾಸಕರನ್ನ ಶಿಫಾರಸು ಮಾಡುವಂತಹ ಒಂದು ಕೆಲಸವನ್ನ ರಾಜ್ಯದ ನಾಯಕರು ಮಾಡಿದ್ದಾರೆ. ಮುಖ್ಯವಾಗಿ ಹಿರಿಯ ಶಾಸಕರೇನೆ ಆಲ್ಮೋಸ್ಟ್ ಆಲ್ ಅಂದ್ರೆ ಗೋವಿಂದ ಕಾರಜೋಳ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಎಲ್ಲರೂ ಕೂಡ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿದ್ದಾರೆ. ಹೀಗಾಗಿ ಅವರು ಹೆಸರು ಸೇರಿದಂತೆ ಹಲವು ಶಾಸಕರನ್ನ ಈಗಾಗಲೇ ಶಿಫಾರಸು ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಮುಖ್ಯವಾಗಿ 5ರಿಂದ 6 ವಿಧಾನಸಭಾ ಕ್ಷೇತ್ರದ ಶಾಸಕರನ್ನ, ಹಾಲಿ ಶಾಸಕರನ್ನ ಅವ್ರ ಮೇಲೆ ಬೇರೆ ಬೇರೆ ಆಪಾದನೆ ಬಂದಿರುವಂತಹ ಕಾರಣಕ್ಕೋಸ್ಕರವಾಗಿ ಅವರನ್ನ ಹಾಲಿ ಶಾಸಕರ ಹೆಸರನ್ನ ಶಿಫಾರಸನ್ನು ಮಾಡಿಲ್ಲ. ಬದಲಾಗಿ ಬೇರೆ ಬೇರೆ ಅಲ್ಲಿ ಪ್ರಬಲವಾಗಿ ಇರತಕ್ಕಂಥ ಆಕಾಂಕ್ಷಿಗಳ ಹೆಸರನ್ನ ಶಿಫಾರಸು ಮಾಡುವಂತ ಕೆಲಸವನ್ನು ಮಾಡಿರುವಂತದ್ದು. ಈಗಾಗಲೇ ಗುಜರಾತ್ ಆಗಿರಬಹುದು ಮತ್ತೆ UP ಮಾಡಲ್ ಬರುವಂತ ವಿಚಾರ ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುವಂತದ್ದು. ಅದು ಕೂಡ ಈಗ ರಾಜ್ಯದ ಹಿರಿಯ ಶಾಸಕರಲ್ಲಿ ಒಂದು ರೀತಿ ಅಸಮಾಧಾನಕ್ಕೆ ಮತ್ತೆ ಭಯಕ್ಕೆ ಕಾರಣವಾಗಿರುವಂತದ್ದು. ಎಲ್ಲಿ ಹೊಸಬರಿಗೆ ಟಿಕೆಟ್ ಅನ್ನ ಕೊಟ್ಟರೆ ನಮಗೆ ಮಿಸ್ ಆಗುತ್ತೆ ಅನ್ನೋದು ಕೂಡ ಚಿಂತೆಯಲ್ಲಿರುವಂತದ್ದು. ಈಗ ಎಲ್ಲದಕ್ಕೂ ಕೂಡ ಗೊಂದಲಗಳಿಗೆ 8ನೇ ತಾರೀಕು ತೆರೆ ಬಿಡುವಂತ ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದು ಹೋದ ನಂತರವಾಗಿಯೇ ಬಿಜೆಪಿಯ ಮೊದಲ ಪಟ್ಟಿ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಆದರೆ ರಾಜ್ಯ ಮಟ್ಟದಲ್ಲಿ ಯಾವುದು ಕೂಡ ಗುಜರಾತ್ ಮತ್ತು UP ಮಾಡಲ್ ಚರ್ಚೆ ಆಗಿಲ್ಲ. ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೀರ್ಮಾನ ಮಾಡ್ತಾರೆ ಅದರ ಆಧಾರದ ಮೇಲೆ ಗುಜರಾತ್ ಮತ್ತು UP ಮಾಡಲು ನಿರ್ಧಾರ ಆಗುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ ಇದನ್ನ ಚುನಾವಣಾ ಚದುರಂಗದ ರೌಂಡ್ ಟೇಬಲ್ ನಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಮಧು ಸರ್, ಈಗ ಬಿಜೆಪಿ ಇನ್ಫ್ಯಾಕ್ಟ್ ತುಂಬಾನೇ ಚುರುಕಾಗಿ ರಣತಂತ್ರವನ್ನ ಹೂಡಿ ಮತ್ತೆ ಆಡಳಿತಕ್ಕೆ ಬರುವಂತ ನಿಟ್ಟಿನಲ್ಲಿ ಒಂದಿಷ್ಟು ಪ್ಲಾನ್ಸ್ ಅನ್ನ ಮಾಡಬೇಕಾಗಿತ್ತು. ಬಟ್ ತುಂಬಾನೇ ಡಿಲೇ ಆಗ್ತಾ ಇದೆ. ಹಂಗ್ ನೋಡಕ್ ಹೋದ್ರೆ ಗುಜರಾತ್ ಮಾಡೆಲ್ ಅಂತ ತುಂಬಾ ದಿನಗಳಿಂದ ಹೇಳ್ತಾ ಇದ್ರು. ಬಟ್ ಇಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಈಸಿನಾ? ಆತರ ಪ್ರತಿಕೂಲ ವಾತಾವರಣ ಇಲ್ಲಿ ಇದೆಯಾ? ಶರ್ಮಿತಾ, ಗುಜರಾತ್ ಮಾಡಲ್ ಅಂತ ಈಗ ಕರಿತಾ ಇದ್ದಾರೆ. ಆದ್ರೆ ಗುಜರಾತ್ ಮಾಡಲ್ನ ಅದರ ಹೆಸರನ್ನ ಹೇಳದೆ ಕಳೆದ ಸಲ ಕರಾವಳಿಯಲ್ಲಿ ಅದನ್ನ ಪ್ರಯೋಗ ಮಾಡಿದ್ರು. ಅದರಲ್ಲಿ ತುಂಬಾ ಜನ ಹೊಸ ಮುಖಗಳಿಗೆ ಕೊಟ್ಟು ಗೆದ್ದು ಕೂಡ ಆಯ್ತು. ಯಾಕಂದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಒಂದು ವೇದಿಕೆ ಅಥವಾ ವಾತಾವರಣ ಪೂರಕವಾಗಿದ್ದಂತ ಸ್ಥಿತಿಗತಿ, ಮನಸ್ಥಿತಿಗಳೇ ಬೇರೆ. ಮತದಾರರದು ಆಡಳಿತ ವಿರೋಧಿಯಲ್ಲೇ ಇತ್ತು. ಕಾಂಗ್ರೆಸ್ ವಿರುದ್ಧ ಅಥವಾ ಕಾಂಗ್ರೆಸ್ ಅನ್ನ ಬೆರಳು ಮಾಡಿ ತೋರಿಸಿ ಅಥವಾ ಅಲ್ಲಿ ಸೈದ್ಧಾಂತಿಕವಾಗಿ ಹೋರಾಟ ಮಾಡಿ ಆ ನೆಲದಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳಿದ್ವು. ಹಾಗಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ರು. ಆದ್ರೆ ಈಗ ಯಾರತ್ತ ಬೆರಳು ಮಾಡಬೇಕು ಇಂಥ ವಿಚಾರ ಬಂದಾಗ ಸಿಕ್ಕಾಬಟ್ಟೆ ಒಂದಷ್ಟು ಪ್ರಚಾರದ ಕಣದಲ್ಲಿ ಒಂದಷ್ಟು ಹಿನ್ನಡೆಗಳು ಈಗಾಗಲೇ ಆಗಿದೆ. ವೆರಿ ಅನ್ಲೈಕ್ಲಿ ಬಿಜೆಪಿ ಅಂದ್ರೆ ಎಲ್ಲರಿಗಿಂತ ಮುಂಚೆ ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲಿ ಕ್ಯಾಂಡಿಡೇಟ್ ಗಳನ್ನ ಅನೌನ್ಸ್ ಮಾಡೋದಿರ್ಬೋದು, ಅಥವಾ ಪ್ರಚಾರದ ಆ ಒಂದು ವೇಗ ಅಥವಾ ಒಂದು ಇಂಟೆನ್ಸಿಟಿ ಇರ್ಬೋದು, ಮತ್ತು ಆ ನಾಯಕತ್ವದ ಒಂದು ವಿಜೃಂಭಿಸುವಂತ ಒಂದು ವಿಚಾರ ಇರ್ಬೋದು, ಅಥವಾ ಪ್ರತಿಪಕ್ಷವನ್ನು ಕಟ್ಟಹಾಕುವಂತ ವಿಚಾರ ಇರ್ಬೋದು. ಅವರು ಆಡಳಿತ ಪಕ್ಷದಲ್ಲಿ ಇದ್ರೂ ಕೂಡ ಬೇರೆ ಬೇರೆ ರಾಜ್ಯಗಳನ್ನ ನೋಡಿದ್ರೆ, ಆದ್ರೆ ಇಲ್ಲಿ ಆ ಮಟ್ಟದ ಒಂದು ತೀಕ್ಷ್ಣವಾದಂತಹ ಸೂಕ್ಷ್ಮವಾದಂತಹ ಒಂದು ಪ್ರಚಾರ ವೈಖರಿ ಅಥವಾ ಕ್ಯಾಂಡಿಡೇಟ್ಗಳ ವಿಚಾರದಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಈಗ ನೋಡಿ, ಇಲ್ಲೇ ಅದನ್ನ ಪ್ರಯೋಗ ಅಂತ ಕರಿತಿರೋ ಅಥವಾ ಟೈಮ್ ಬೈಯಿಂಗ್ ಸ್ಟ್ರಾಟಜಿ ಅಂತ ಕರಿತಿರೋ ಗೊತ್ತಿಲ್ಲ. ಸರ್ವೆ ಆದ ನಂತರವೂ ಕೂಡ ಕೋರ್ ಕಮಿಟಿ ಮೀಟಿಂಗು ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಗಳನ್ನ ಮಾಡ್ತಾರೆ ಅಂತಂದ್ರೆ ಅದು ಹೊಸ ಪ್ರಯೋಗ ಅಂತಾನೂ ಕರೆಸ್ಕೊಳ್ಬಹುದು. ಅಥವಾ ಬಂಡಾಯದ ಗೊಂದಲ ಇದೆ, ಬಂಡಾಯದ ಭೀತಿ ಇದೆ, ಮತ್ತು ಪ್ರತಿಪಕ್ಷಗಳ ಆಪರೇಷನ್ ಭೀತಿ ಇದೆ.
ಹೇಗೆ ಮ್ಯಾನೇಜ್ ಮಾಡುವಂಥದ್ದು ಈ ಒಂದು ಆತಂಕ ಕೂಡ ಇರ್ಬೋದು. ಓಕೆ, ಅದರ ಜೊತೆಗೆ ನಾಯಕರ ಏನು ಬಡಿದಾಟ ಇಲ್ಲ ಅಂತಲ್ಲ, ವೆರಿ ಅನ್ಲೈಕ್ಲಿ ಏನೋ ಬೇರೆ ಕಡೆ ಏನೋ ಹಿಂದಿನ ಏನೋ ಎಲೆಕ್ಷನ್ಗೂ ಹೊಡ್ಸಿದ್ರು ಕೂಡ ಈ ಸಲ ವರಿಷ್ಠರು ಇಷ್ಟೆಲ್ಲ ಸ್ಟ್ರಾಂಗ್ ಇದ್ರು ಕೂಡ ಏನೆಲ್ಲ ಲೆಕ್ಕಾಚಾರಗಳಿದ್ರು ಕೂಡ ಇಲ್ಲಿ BSY ಮತ್ತೆ ಮುನ್ನೆಲೆಗೆ ಬಂದರೆ ಅವ್ರದೇ ಆದಂತ ಲೆಕ್ಕಾಚಾರದೊಂದು 20-25 ಟಿಕೆಟ್ಗಳಿಗಂತೂ ಕನಿಷ್ಠ ಅವರ ಅಸ್ತಿತ್ವ ಮತ್ತು ಮಗನ ಭವಿಷ್ಯ ಎಲ್ಲವನ್ನ ಲೆಕ್ಕಾಚಾರಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ. BL ಸಂತೋಷ್ ಅವರು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಡಬೇಕು, ಏನೋ ಪ್ರಾಯೋಗಿಕವಾಗಿ ಒಂದಷ್ಟು ಅವಕಾಶಗಳನ್ನ ಕೊಡಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಮುಂದಿಟ್ಟಿರ್ತಾರೆ. ಜೊತೆಗೆ ಜಾತಿ, ಸಮುದಾಯ, ಈ ಮೀಸಲಾತಿ ಎಫೆಕ್ಟ್ ಮತ್ತು ಹಿಂದುತ್ವದ ಏನು ಫಾರ್ಮುಲಾ ಎಲ್ಲವನ್ನ ಅಳೆದು ತೂಗಿ ಟಿಕೆಟ್ ಅನ್ನು ಹಂಚಿಕೆ ಮಾಡಬೇಕು. ಆಕ್ಚುಲಿ ನಾವು ಸವಾಲುಗಳಿವೆ. ಕಾಂಗ್ರೆಸ್ ವಿಚಾರದಲ್ಲಿ ನೋಡೋದಾದ್ರೆ ತುಂಬಾ ಸಾಮಾಜಿಕ ನ್ಯಾಯವಾಗಿ ಅವರು ಟಿಕೆಟ್ ಅನ್ನ ಹಂಚಿಕೆ ಮಾಡೋದು. ಯಾವುದೇ ಟೋಟಲ್ ಆಗಿ 224 ಕ್ಷೇತ್ರ ಅಂತ ತಗೊಂಡ್ಬಿಟ್ಟು ಅವರು ಸಾಮಾಜಿಕ ನ್ಯಾಯವಾಗಿ ಹಿಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ನೋಡ್ತಾರೆ. ಇಲ್ಲಿ ನಾವು ಗುಜರಾತ್ ಮಾಡೆಲ್ ಅಂತ ನೋಡ್ಬೇಕಾದ್ರೆ ಅಲ್ಲಿ ಒಂದು ಯಾವಾಗ್ಲೂ ಸವಾಲು, ಯಾವಾಗ್ಲೂ ಪ್ರಯೋಗ ಮಾಡಕ್ಕೆ ಯಾಕೆ ಅಣಿ ಆಗ್ತಾರೆ ಮತ್ತೆ ಯಶಸ್ವಿ ಆಗ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರ ತವರು ರಾಜ್ಯ. ಅಮಿತ್ ಶಾ ಅವರು ದೇಶದ ಚುನಾವಣಾ ಚಾಣಕ್ಯ ಅಂತ ಈಗ ಸದ್ಯ ಕರ್ಸ್ಕೊಳ್ತಾ ಇರುವಂತ ಅವರ ರಾಜ್ಯ ಬೇರೆ. ಸೊ ಹೀಗಾಗಿ ಅಲ್ಲಿ ಏನೇ ಪ್ರಯೋಗ ಮಾಡಿದ್ರು ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ನಾವು ಮೊನ್ನೆ ಮಾತಾಡ್ತಿದ್ವಿ, ವ್ಯಕ್ತಿ ಇಂಪಾರ್ಟೆಂಟ್ ಆಗೋದಿಲ್ಲ ಅಥವಾ ಅಭ್ಯರ್ಥಿ ಇಂಪಾರ್ಟೆಂಟ್ ಆಗೋದಿಲ್ಲ, ಅಲ್ಲಿ ಹಿಂದುತ್ವ ಅನ್ನೋದು ಮತ್ತೆ ನರೇಂದ್ರ ಮೋದಿ ಅವರ ಫೇಸ್ ನಲ್ಲೇ ಅವರು ಇದುವರೆಗೂ ಚುನಾವಣೆ ಗೆದ್ಕೊಂಡ್ ಬಂದಿರೋದು 2002ರಿಂದಲೂ ಕೂಡ. ಇವಾಗೇನು ಡಿಫ್ರೆಂಟ್ ಅಲ್ಲ. ಈ ಗುಜರಾತ್ ಎಲೆಕ್ಷನ್ ಅಲ್ಲೂ ಹಂಗೆ ಮಾಡಿದ್ದು. ಆದರೆ ಹಿಮಾಚಲ ಎಲೆಕ್ಷನ್ ಅದೇ ಟೈಮ್ ನಲ್ಲಿ ನಡೆದ್ರು ಕೂಡ ತದ್ವಿರುದ್ಧವಾಗಿತ್ತು. ಆಮೇಲೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಂಪ್ಲೀಟ್ಲಿ ಟೋಟಲಿ ಡಿಫರೆಂಟ್ ಆಗಿದೆ. ಸರ್ವೇನೇ ಮಾನದಂಡ ಅಂತ ಹೇಳ್ತೀರಾ? ಅಲ್ಲ, ನಾವು ಕಾಂಗ್ರೆಸ್ ಪಟ್ಟಿಗೆ ಏನಾದ್ರು ವೇಟ್ ಮಾಡಿ ನೋಡ್ತಾ ಅಲ್ಲ, ಅದು ಇರ್ಬೋದು, ಕಾಂಗ್ರೆಸ್ ವೆಯ್ಟ್ ಮಾಡಿ ನೋಡ್ತಿರ್ಬೋದು. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ತಿಂಗಳಿಂದ ಹಿಂದೆ ಖಂಡಿತವಾಗ್ಲೂ ಸರ್ವೇನೇ ಮಾನದಂಡ ಆಗಿತ್ತು ಸಂಪೂರ್ಣವಾಗಿ. ಆದ್ರೆ ಈಗ ಜಾತಿಯ ನಾಯಕರು ಮತ್ತು ಯಾವ ಜಿಲ್ಲಾ ಯೂನಿಟ್ಗಳಲ್ಲಿ ಯಾವ ಮಟ್ಟದ ಭಿನ್ನಮತ ಇದೆ. ಯಾಕಂದ್ರೆ ವಿಜಯಪುರ ಅಂತ ಬಂದ್ರೆ ಏನಾಗ್ತಾ ಇದೆ ಅಂತ ಗೊತ್ತು, ಅಪ್ಪು ಪಟ್ಟಣ್ ಶೆಟ್ಟಿ ಮತ್ತು ಯತ್ನಾಳ್ ಅವರ ನಡುವೆ. ತುಮಕೂರಲ್ಲಿ ಯಾವ ರೀತಿ ಘರ್ಷಣೆಗಳಿದೆ ಅಂತ ಗೊತ್ತು. ಹಳೆ ಮೈಸೂರಲ್ಲಿ ಸೋಮಣ್ಣ ಅವರ ವಿಚಾರವನ್ನ ಇಟ್ಕೊಂಡು ಚಾಮರಾಜನಗರ, ಮೈಸೂರು ಮತ್ತು ಬೇರೆ ಬೇರೆ ಕಡೆ ಏನೆಲ್ಲ, ಅಥವಾ ಮೈಸೂರಲ್ಲಿ ರಾಮದಾಸ್ ಅಂತ ಅವ್ರು ಕೊಡ್ಬೇಕು ಅಥವಾ ಚಾಮರಾಜನಗರ ಅವರಲ್ಲಿರೋ ಗೊಂದಲ ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಇದೆ. ತುಮಕೂರಲ್ಲಿ ಇದೆ, ಅಲ್ಲಿ ಸೊಗಡು ಶಿವಣ್ಣ, ಈ ರೀತಿಯಾಗಿ ಚಾಮರಾಜನಗರದಲ್ಲಿದೆ, ಮೈಸೂರು, ಬೆಳಗಾವಿನಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಏನೋ ಬೆಂಗಳೂರಿನ ನಂತರ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಒಂದು ಜಿಲ್ಲೆಯಲ್ಲಿ ಈ ಕ್ಷಣಕ್ಕೂ ಕೂಡ ದೊಡ್ಡ ಪೈಪೋಟಿ. ಆಮೇಲೆ ಆಕ್ಚುಲಿ ಸರ್ ನಾವ್ ಅದ್ರಲ್ಲಿ ಇವ್ರು ಕಳ್ಸಿದ್ದನ್ನೆಲ್ಲ ಒಪ್ಕೊಂಡ್ಬಿಡ್ತಾರ ಇಲ್ಲಿ ಮಾಡಿದ. ಈಗ ಕಾಂಗ್ರೆಸ್ ವಿಚಾರಕ್ಕೆ ನೋಡೋದಾದ್ರೆ ಇವರಿಬ್ರು ಏನೋ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಸಿದ್ದರಾಮಯ್ಯ DKಶಿ ಇದೊಂದು ಓಕೆ ಅಪ್ಪ ಅಂತ ಕಳ್ಸಿದ್ರೆ ಅದನ್ನ ಒಪ್ಕೊಳ್ತಾರೆ. ಆದ್ರೆ ಬಿಜೆಪಿ ಹಂಗಿಲ್ಲ. ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬೆಂಗಳೂರು ದಕ್ಷಿಣ ಕ್ಷೇತ್ರ, ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಎಲ್ಲರೂ ಒಕ್ಕೊರಲಿನಿಂದ ಒಪ್ಪಿಗೆ ಮಾಡಿಬಿಟ್ಟು ರಾಜ್ಯದಿಂದ ಸೆಂಟ್ರಲ್ಲಿ ಕಳಿಸಿದ್ರು, ಸೆಂಟ್ರಲ್ ಬೋರ್ಡ್ಗೆ. ಅಲ್ಲಿ ತೇಜಸ್ವಿ ಸೂರ್ಯ ಅವರ ಹೆಸರು ಬಂತು. MLC ಎಲೆಕ್ಷನ್ಗಳಲ್ಲಿ ಎಷ್ಟು ಬಾರಿ ಇಲ್ಲಿಂದ ಕಳಿಸಿದಂತ ಹೆಸರುಗಳು ಒಬ್ರದ್ದು ಅನೌನ್ಸ್ ಆಗಿರಲಿಲ್ಲ. ಆ ರೀತಿಯಾಗಿ ಶಾಕಿಂಗ್ ಆದಂತ ಹೆಸರುಗಳು ಬರ್ಬೋದು. ಆದ್ರೆ ಈ ಬಾರಿ ವಿಧಾನಸಭೆ ಎಲೆಕ್ಷನ್ ಇದೆಯಲ್ಲ, ಅಷ್ಟು ಈಸಿಯಾಗಂತೂ ಕನ್ಸಿಡರ್ ಮಾಡ್ಲಕ್ ಆಗಲ್ಲ. ಆಮೇಲೆ ಅವರು ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ಕೊಟ್ಟೇ ಬಿಡ್ತಾರೆ ಅಂತಾನು ಹೇಳಕ್ಕಾಗಲ್ಲ, ಕೊಡಂಗಿಲ್ಲ ಅನ್ನುವಂತ ಪರಿಸ್ಥಿತಿನೂ ಕೂಡ ಇಲ್ಲ. ಹಂಗಿದೆ, ಬೇರೆಯದೇ ರೀತಿಯಲ್ಲಿ ಇರುತ್ತೆ. ನೋಡೋಣ, ನಾಳೆ ಗೊಂದಲದಲ್ಲಂತೂ ಇದೆ ಬಿಜೆಪಿ. ನಾಳೆ ಬಿಜೆಪಿ ಪಟ್ಟಿ ರಿಲೀಸ್ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಕಾದ್ ನೋಡೋಣ ಯಾರ್ಯಾರ ಹೆಸರು, ಅಚ್ಚರಿಯ ಹೆಸರುಗಳು ಇರುತ್ತೆ ಅಂತ.